ಮಾಜಿ ಶಾಸಕನಿಂದಲೇ ಮುಸ್ಲಿಂ ಸಮಾಜದ ಆಸ್ತಿ ಕಬಳಿಕೆ. ಯಾವ್ದೋ ಶ್ರೀಮತಿ ಜಯಮ್ಮ ಕುಂಬಯ್ಯ ಇವ್ರ ಹೆಸರಿಗಿರೋದನ್ನ ಫೇಕ್ ನಂಬರ್ ಹಾಕ್ಬಿಡ್ತಾರೆ ಸರ್. ಇವರು ಫೇಕ್ ನಂಬರ್ ಹಾಕಿ ಖಾತೆ ವರ್ಗಾವಣೆ ಮಾಡ್ಕೊಂಡ್ಬಿಟ್ಟವ್ರೆ. ಬೆಲೆ ಬಾಳುವ ವಕ್ಫ್ ಆಸ್ತಿ ನುಂಗಿದ್ರ ಪ್ರಭಾವಿ ಮುಸ್ಲಿಂ ರಾಜಕಾರಣಿ. 82/9899 ಸರ್. ಯಾವುದೋ ಗೀತಾ ಅನ್ನೋ ಹೆಸರಿಗಿದೆ ವಿಭಾಗ ಪತ್ರ. ಅದನ್ನ ತೋರಿಸಿ ಟೋಟಲಿ ಮಹಾನಗರ ಪಾಲಿಕೆಯವರು ಶಾಮೀಲಾಗಿ ಇದು ಫ್ರಾಡ್ ಮಾಡ್ಬಿಡೋದು ಸರ್. ಕಳೆದ 3-4 ತಿಂಗಳ ಹಿಂದೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ವಕ್ಫ್ ಆಸ್ತಿ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ವಕ್ಫ್ ಆಸ್ತಿಗಳು ಕಬಳಿಕೆ ಆಗ್ತಿದೆ ಅನ್ನೋ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಏಕಾಏಕಿ ತಮ್ಮ ಪಹಣಿಗಳಲ್ಲಿ ವಕ್ಫ್ ಹೆಸರು ಎಂಟ್ರಿ ಆಗಿದ್ದನ್ನ ನೋಡಿ ಕೆಲ ರೈತರು ಕಂಗಾಲಾಗಿದ್ರು. ವಕ್ಫ್ ಮಂಡಳಿ ಕೆಲ ರೈತರಿಗೆ ನೋಟಿಸ್ ಅನ್ನ ಕೂಡ ನೀಡಿತ್ತು. ಇನ್ನು ಕೆಲವು ಕಡೆ ದೇವಸ್ಥಾನದ ಜಾಗವನ್ನು ಈ ವಕ್ಫ್ ಬೋರ್ಡ್ ತನ್ನದು ಅಂತ ಕ್ಲೇಮ್ ಮಾಡಿಕೊಂಡಿತ್ತು. ಇದೆಲ್ಲ ಒಂದು ಕಡೆ ಆದ್ರೆ, ಇತ್ತ ತುಮಕೂರಿನಲ್ಲಿ ಪ್ರಭಾವಿ ಮುಸ್ಲಿಂ ರಾಜಕಾರಣಿಯೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಕ್ಫ್ ಆಸ್ತಿಯನ್ನ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ವಕ್ಫ್ ಆಸ್ತಿ ಅಂದ್ರೆ ಅದು ದೇವರ ಆಸ್ತಿ ಅನ್ನೋದು ಮುಸ್ಲಿಂ ಸಮುದಾಯದಲ್ಲಿರೋ ನಂಬಿಕೆ. ಆದ್ರೆ ದೇವರ ಆಸ್ತಿಯನ್ನೇ ತುಮಕೂರಿನ ಪ್ರಭಾವಿ ಮುಸ್ಲಿಂ ರಾಜಕಾರಣಿಯೊಬ್ಬರು ನುಂಗಿ ನೀರನ್ನ ಕುಡಿದು ಬಿಟ್ಟಿದ್ದಾರಂತೆ. ಇಂತಹ ಗಂಭೀರ ಆರೋಪ ಕೇಳಿ ಬಂದಿರೋದು ಮತ್ಯಾರ ವಿರುದ್ಧವೂ ಅಲ್ಲ, ತುಮಕೂರಿನ ಮಾಜಿ ಶಾಸಕ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಶಫಿ ಅಹಮದ್ ಮತ್ತವರ ಕುಟುಂಬದವರ ವಿರುದ್ಧ. ಉಪ್ಪಾರಹಳ್ಳಿಯಲ್ಲಿದ್ದ 6.25 ಗುಂಟೆ ಜಮೀನನ್ನ 1997-98ರಲ್ಲಿ HMS ಮುಸ್ಲಿಂ ಹಾಸ್ಟೆಲ್ ಸುನ್ನಿ ಎನ್ನುವ ಹೆಸರಿನಲ್ಲಿ ವಕ್ಫ್ಗೆ ರಿಜಿಸ್ಟರ್ ಅನ್ನ ಮಾಡಿಕೊಡಲಾಗಿತ್ತು. ಗೆಜೆಟ್ ನೋಟಿಫಿಕೇಶನ್ ನಲ್ಲಿಯೂ ಇದು ಉಲ್ಲೇಖವಾಗಿತ್ತು. ಈ ಆಸ್ತಿಯ ಮುತುವಲ್ಲಿ ಅಂದ್ರೆ ಈ ಆಸ್ತಿಯನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಶಫಿ ಅಹಮದ್ ಒಡೆತನದ HMS ಸೊಸೈಟಿಗೆ ನೀಡಲಾಗಿತ್ತು. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಲ್ಲಿ ಉಲ್ಲೇಖವಾಗಿದ್ದ ಈ ಹೆಸರನ್ನೇ ಬಳಸಿಕೊಂಡು ಈ ಆಸ್ತಿಯನ್ನೇ ನುಂಗಿ ಹಾಕಿದ್ದಾರಂತೆ. ಸರ್ ನಮಸ್ತೆ. ತುಮಕೂರು ನಗರದಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ನಮ್ಮ ಮಾಜಿ ಶಾಸಕರು ಹಾಗೂ ಮುಸ್ಲಿಂ ಮುಖಂಡರಾದ ಶಫಿ ಅಹಮದ್ ಅವರು ಕಬಳಿಕೆ ಮಾಡೋರೆ. 97-98 ಸರ್ ಮುಸ್ಲಿಂ ಹಾಸ್ಟೆಲ್ಗೆ ಅಂತ 6.25 ಗುಂಟೆ HMS ಮುಸ್ಲಿಂ ಹಾಸ್ಟೆಲ್ ಸುನ್ನಿ ಉಪ್ಪರಹಳ್ಳಿ ತುಮಕೂರು ಅಂತ 6.25 ಗುಂಟೆ ವಕ್ಫ್ ಬೋರ್ಡ್ಗೆ ಆಸ್ತಿ ಸೇರುತ್ತೆ. 6.25 ಗುಂಟೆ ಉಪ್ಪರಹಳ್ಳಿಯಲ್ಲಿ. ಇದಕ್ಕೆ ಮುತ್ತುವಲಿ ಅಂತ ಇರ್ತಾರೆ. ಮುತ್ತುವಲಿ ಅಂದರೆ ಸರ್ ಈ ಪ್ರಾಪರ್ಟಿ ಜವಾಬ್ದಾರಿ ನೋಡ್ಕೊಳ್ಳೋರು. ಈ ಮುತ್ತುವಲಿ ಬಂದು ದ ಮ್ಯಾನೇಜಿಂಗ್ ಕಮಿಟಿ HMS ಎಜುಕೇಷನ್ ಸೊಸೈಟಿ ಶೆಟ್ಟಿಹಳ್ಳಿ ರೋಡ್ ತುಮಕೂರು ರೆಪ್ರೆಸೆಂಟೆಡ್ ಬೈ ಇಟ್ಸ್ ಚೇರ್ಮನ್ ಅಂತ ಇದೆ. ಇವರು ಇದನ್ನು ಈ ಮುತ್ತುವಲ್ಲಿ ಏನು ಇವ್ರು ಇರ್ತಾರೆ ಇದನ್ನು ಇವರು ದುರುಪಯೋಗ ಪಡಿಸ್ಕೊಂಡು ಸರ್ 97-98 ವಕ್ಫ್ ಬೋರ್ಡ್ ಜಾಸ್ತಿ ಇದು ಗೆಜೆಟ್ ನೋಟಿಫಿಕೇಷನ್ಗೆ ಸೇರಿಕೊಳ್ಳುತ್ತೆ. ಅದೇ ವರ್ಷದಲ್ಲಿ ಸರ್ HMS ಮುಸ್ಲಿಂ ಹಾಸ್ಟೆಲ್ ಸುನ್ನಿ ಉಪ್ಪರಹಳ್ಳಿ ತುಮಕೂರಿಂದ ಶಫಿ ಅಹಮದ್ ಚೇರ್ಮನ್ HMS ವಿದ್ಯಾಸಂಸ್ಥೆಗೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ 97-98 ಫೈಲ್ ನಂಬರ್ 408/9798 ಅಂತ ತೋರಿಸ್ಕೊಂಡು ಸರ್ ಶಫಿ ಅಹಮದ್ ಅವರ ಸಂಸ್ಥೆ ಹೆಸರಲ್ಲಿ ಖಾತೆ ವರ್ಗಾವಣೆ ಮಾಡ್ತಾರೆ ಸರ್. ತಿರ್ಗಾ ಸರ್ 98-99 ಫೈಲ್ ನಂಬರ್ 82/9899 ಅಂತ ತೋರಿಸಿ ಸರ್ 6.25 ಗುಂಟೆ 73.6 × 100 ಸ್ಕ್ವೇರ್ ಫೀಟು ಅಲ್ಲಿಗೆ 7,360 ಸ್ಕ್ವೇರ್ ಫೀಟ್ ಸರ್ ಶಫಿ ಅಹಮದ್ ಅವರ ತಮ್ಮ ಅಬ್ದುಲ್ ಮಾಜಿದ್ ಸನ್ ಆಫ್ ಅಬ್ದುಲ್ ಸುಬಾನ್ ಇವ್ರ ಹೆಸರಿಗೆ ಖಾತೆ ವರ್ಗಾವಣೆ ಮಾಡ್ತಾರೆ ಸರ್. 1997-98ರಲ್ಲಿ HMS ಮುಸ್ಲಿಂ ಹಾಸ್ಟೆಲ್ ಸುನ್ನಿ ಅನ್ನೋ ಹೆಸರಿನಲ್ಲಿದ್ದ ಈ ವಕ್ಫ್ ಆಸ್ತಿಯನ್ನ HMS ಎಜುಕೇಷನ್ ಸೊಸೈಟಿ ಚೇರ್ಮನ್ ಶಫಿ ಅಹಮದ್ ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರಂತೆ. ಅದಾದ ಬಳಿಕ ಶಫಿ ಅಹಮದ್ ಅವರ ಸಹೋದರ ಅಬ್ದುಲ್ ಮಜೀದ್ ಅನ್ನೋರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಡಲಾಗಿದೆಯಂತೆ. ಆದ್ರೆ ಇಷ್ಟೆಲ್ಲ ಆದ್ರೂ ಜಿಲ್ಲಾ ವಕ್ಫ್ ಅಧಿಕಾರಿಗಳಿಗೆ ಮಾತ್ರ ಇದ್ಯಾವುದು ಗೊತ್ತೇ ಇಲ್ವಂತೆ. ಉಪ್ಪಾರಹಳ್ಳಿಯಲ್ಲಿ ವಕ್ಫ್ಗೆ ಸಂಬಂಧಿಸಿದ ಹೀಗೊಂದು ಜಾಗ ಇದೆ ಅನ್ನೋದೇ ವಕ್ಫ್ ಅಧಿಕಾರಿಗಳಿಗೆ ಮಾಹಿತಿ ಇಲ್ವಂತೆ. ಇಷ್ಟೆಲ್ಲ ಆಗಿದ್ರು ಸರ್ ನಮ್ಮ ವಕ್ಫ್ ಬೋರ್ಡ್ ಅಧಿಕಾರಿ ಆಗಲಿ ವಕ್ಫ್ ಬೋರ್ಡ್ ಇಲ್ಲಿವರೆಗೂ ಯಾವ ಕಮಿಟಿ ಯಾರಿಗೂ ಈ ಮಾಹಿತಿ ಲಭ್ಯ ಇಲ್ಲ ಸರ್. ಎಲ್ಲರೂ ನಮಗೆ ಗೊತ್ತಿಲ್ಲ ಅಂತ ನಾಟಾಡ್ತಾರೆ ಸರ್.
ನಾನು 30 ಡಿಸೆಂಬರ್ 2024 ತುಮಕೂರು ರಾಜ್ಯ ವಫ್ ಮಂಡಳಿಗೆ ವಫ್ ಆಫೀಸರ್ ಹತ್ರ ಇದೆಲ್ಲ ಡಿಸ್ಕಸ್ ಮಾಡಿ ಅರ್ಜಿ ಕೊಟ್ಟಿದ್ದೀನಿ ಸರ್, ಕಂಪ್ಲೇಂಟ್ ದೂರು ಕೊಟ್ಟಿದ್ದೀನಿ. ದೂರು ಕೊಟ್ಟು 2-2.5 ತಿಂಗಳಾದ್ರೂ ಸರ್ ಇಲ್ಲಿವರೆಗೂ ನಮ್ಮ ವಫ್ ಆಫೀಸರ್ ಏನಿದ್ದಾರೆ ತುಮಕೂರು ಜಿಲ್ಲೆಗೆ ಈ ಆಸ್ತಿ ಎಲ್ಲಿದೆ ಅಂತಲೇ ಅವರಿಗೆ ಮಾಹಿತಿ ಇಲ್ಲ ಸರ್. ಇನ್ನು ಈ ಬಗ್ಗೆ ವಕ್ಫ್ ಕಚೇರಿಗೆ ದೂರನ್ನ ಕೂಡ ನೀಡಲಾಗಿದೆ. ದೂರು ಕೊಟ್ಟು ತಿಂಗಳುಗಳೇ ಕಳೆದ್ರೂ ವಕ್ಫ್ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಇನ್ನೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಂತೆ. ಇನ್ನು ಈ ಆಸ್ತಿಯ ಖಾತೆ ವರ್ಗಾವಣೆ ಮಾಡುವಾಗ ನೀಡಿರುವ ಫೈಲ್ ನಂಬರ್ಗೂ ಈ ಆಸ್ತಿಗೂ ಯಾವುದೇ ಸಂಬಂಧವೇ ಇಲ್ಲ ಅನ್ನೋದು ಕೂಡ ದೂರುದಾರರ ಆರೋಪ. ಚಿಕ್ಕಪೇಟೆ ಮೂಲದ ಜಯಮ್ಮ ಅನ್ನುವವರಿಗೆ ಸಂಬಂಧಪಟ್ಟ ಫೈಲ್ ನಂಬರ್ ಅನ್ನ ಈ ವಕ್ಫ್ ಆಸ್ತಿಗೆ ಜೋಡಿಸಿ ಫ್ರಾಡ್ ಮಾಡಲಾಗಿದೆ ಅಂತಲೂ ಆರೋಪಿಸಿದ್ದಾರೆ. 408/9798 ಇದು HMS ಮುಸ್ಲಿಂ ಹಾಸ್ಟೆಲ್ ಸುನ್ನಿ ಉಪ್ಪರಳ್ಳಿ ತುಮಕೂರಿಂದ ಎಸ್ಎಫ್ ಅಹಮದ್ ಅವರ ಫೈಲ್ ಸಂಖ್ಯೆ ಸರ್. ಈ ಫೈಲ್ ಸಂಖ್ಯೆ ಇದೆ ನೋಡ್ರಿ ಸರ್, ಈಗ ಸರ್ ಈ ಫೈಲ್ ಸಂಖ್ಯೆ 408/9798 ಸರ್. ಇದು ಯಾವುದೋ ಶ್ರೀಮತಿ ಜಯಮ್ಮ ಕುಂಬಯ್ಯ ಇವ್ರ ಹೆಸರಿಗೆ ಇರೋದನ್ನ ಫೇಕ್ ನಂಬರ್ ಹಾಕ್ಬಿಡ್ತಾರೆ ಸರ್. ಇವರು ಫೇಕ್ ನಂಬರ್ ಹಾಕಿ ಖಾತೆ ವರ್ಗಾವಣೆ ಮಾಡ್ಕೊಂಡ್ಬಿಟ್ಟವ್ರೆ. ಆಮೇಲೆ ಇವ್ರು ಏನು ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯಲ್ಲಿ ಫೈಲ್ ನಂಬರ್ಗಳು ತೋರಿಸ್ತಾರೆ, ಆ ಫೈಲ್ ನಂಬರ್ಗೂ ಉಪ್ಪರಹಳ್ಳಿ ಪ್ರಾಪರ್ಟಿಗೂ ಯಾವುದೇ ಸಂಬಂಧ ಇಲ್ಲ ಸರ್. ಅದು ಯಾವುದೋ ಚಿಕ್ಕಪೇಟೆ ಜಯಮ್ಮ ಅವ್ರ ಹೆಸರಿಗಿರೋ ಆಸ್ತಿನ ಇವ್ರು ತೋರಿಸ್ಬಿಟ್ಟು ಖಾತೆ ವರ್ಗಾವಣೆ ಮಾಡ್ಕೊಂಡು ಬೇರೆಯವ್ರಿಗೆ ಯಾರಿಗೆ ಮಾರವ್ರೆ, ಹೆಂಗೆ ಮಾರವ್ರೆ, ಹೊಸ ಖಾತೆ ಯಾವುದು ಏನೂ ಮಾಹಿತಿ ಇಲ್ಲ. ಇದನ್ನ ನಮ್ಮ ವಫ್ ಬೋರ್ಡ್ ಆಸ್ತಿ ಉಳಿಸ್ಕೊಬೇಕಾದಿದ್ದ ಜವಾಬ್ದಾರಿ ನಮ್ಮ ಮುಸ್ಲಿಂ ಮುಖಂಡರದು, ಆಮೇಲೆ ವಫ್ ಅಧಿಕಾರಿಗಳದು. ನಮ್ಮ ಮುಸ್ಲಿಂ ಮುಖಂಡರಿಗೆ ಇವತ್ತಿನ ತುಮಕೂರಲ್ಲಿ ಯಾರಿಗೂ ವಫ್ ಆಸ್ತಿ ಬಗ್ಗೆ ಜವಾಬ್ದಾರಿ ಇಲ್ಲ ಸರ್. ಬರೀ ಸೆಂಟ್ರಲ್ ಗೌರ್ಮೆಂಟ್ ವಫ್ ಅಮೆಂಡ್ಮೆಂಟ್ ಬಿಲ್ ಮಾಡ್ತವ್ರೆ ಅಂತ ಸ್ಟ್ರೈಕ್ ಮಾಡೋದು, 4 ಜನಕ್ಕೆ ಕೂಡಿಸ್ಕೊಳ್ಳೋದು, ಮೌಲಿ ಸಾಬ್ಗಳನ್ನ ಮಾತಾಡೋದು, ಅದು ಬಿಟ್ಟರೆ ಇವ್ರಿಗೇನೂ ಜವಾಬ್ದಾರಿ ಇಲ್ಲ ಸರ್. ಯಾವುದೇ ಕಾರಣಕ್ಕೂ ಇಲ್ಲ. ಡಾಕ್ಯುಮೆಂಟೇಷನ್ ನೋಡೋದು, ಯಾರು ಕಬಳಿಕೆ ಮಾಡೋರೆ, ಹೆಂಗೆ ಮಾಡೋರೆ ಎಲ್ಲ ನಮಗೆ ಮಾಹಿತಿ ಇದ್ರೂ ಸರ್ ನಾವೇನೂ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಯಾಕೆಂದರೆ ನಮ್ಮ ಒಂದು 3-4 ತಿಂಗಳ ಹಿಂದೆ ಹಾಂ ಸಾಕಷ್ಟು ಇಡೀ ರಾಜ್ಯಾದ್ಯಂತ ಒಂದು ವಿಚಾರ ಚರ್ಚೆ ಹೇಳ್ರಿ ಸರ್. ಹಾಂ ವಕ್ಫ್ ಆಸ್ತಿಗಳನ್ನ ಬೇರೆ ನುಂಗಿದ್ದಾರೆ ಸರ್. ವಫ್ ಆಸ್ತಿ ಬೇರೆ ಸಮುದಾಯದವರು, ರೈತರು ಈ ತರದ ಅವ್ರ ಜಮೀನುಗಳಿಗೆಲ್ಲ ನೋಟಿಸ್ ಕೊಡುವಂತ ಕೆಲಸ ಆಯ್ತು. ಆದ್ರೆ ತುಮಕೂರಿನಲ್ಲಿ ಪ್ರಭಾವಿ ಮುಸ್ಲಿಂ ಹೌದು ವಕ್ಫ್ ಆಸ್ತಿನ ನುಂಗಿದ್ದಾರೆ. ಹೌದು ಸರ್, ಅದು ಗಮನಕ್ಕೆ ಕೂಡ ನೀವು ತಂದಿದ್ದೀನಿ ಸರ್. ಆದ್ರೂ ಕೂಡ ಯಾರು ಕ್ರಮ ಆಗಿಲ್ಲ ಸರ್. 3-4 ತಿಂಗಳು ಮುಂಚೆ ನಮ್ಮ ಮಿನಿಸ್ಟರ್ ಸಾಹೇಬ್ ಜಮೀರ್ ಸಾಹೇಬ್ ಇರಲಿ ತುಮಕೂರಲ್ಲಿ ಸ್ಟಾರ್ ಕಲ್ಯಾಣ ಮಂಟಪದಲ್ಲಿ ಫಂಕ್ಷನ್ನೇ ಮಾಡಿಬಿಟ್ರು. ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಿಬಿಡ್ತಾವ್ರೆ, ನಮ್ಮ ಆಸ್ತಿ ಎಲ್ಲ ನುಂಗ್ಬಿಡ್ತಾರೆ ಇದು ಸರ್. ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ನಮ್ಮ ಮುಖಂಡರು ಯಾರ್ಯಾರು ನುಂಗವ್ರೆ ಅವ್ರದ್ದು ಆಸ್ತಿ ಫಸ್ಟ್ ನೋಡ್ರಿ, ಆಮೇಲೆ ಮಿಕ್ಕಿದ್ ನೋಡೋಣ. ಕರೆಕ್ಟಲ್ವಾ ಸರ್? ಇನ್ನು ಮುಸ್ಲಿಂ ಮುಖಂಡರು ಸಾಲು ಸಾಲು ಸಮಾವೇಶಗಳನ್ನ ಮಾಡಿ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಬಗ್ಗೆ ಆತಂಕವನ್ನ ಹೊರಹಾಕ್ತಿದ್ದಾರೆ. ವಕ್ಫ್ ಆಸ್ತಿಯನ್ನ ಉಳಿಸಿಕೊಳ್ಳುವ ಬಗ್ಗೆ ಭಾಷಣದ ಮೇಲೆ ಭಾಷಣವನ್ನ ಮಾಡ್ತಿದ್ದಾರೆ. ಆದರೆ ಒಬ್ಬ ಮುಸ್ಲಿಂ ಸಮುದಾಯದ ಪ್ರಭಾವಿ ರಾಜಕಾರಣಿ, ಮಾಜಿ ಶಾಸಕನೇ ಹೀಗೆ ದೇವರ ಆಸ್ತಿಯನ್ನ ನುಂಗಿಬಿಟ್ರೆ ಅದರ ರಕ್ಷಣೆಗೆ ನಿಲ್ಲೋದ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಮುಸ್ಲಿಂ ಮುಖಂಡರನ್ನು ತಂಬಿಡೋರು ಮಾಜಿ ಶಾಸಕರು ಇವರು ಒಂದು ವಿದ್ಯಾಸಂಸ್ಥೆ ಹೆಸರು ಇವ್ರು ಖಾತೆ ವರ್ಗಾವಣೆ ಮಾಡಿ ಅವ್ರ ತಮ್ಮಂಗೆ ತಿರ್ಗಾ ಖಾತೆ ವರ್ಗಾವಣೆ ಮಾಡ್ತಾರಂದರೆ ಇದಕ್ಕೆ ಬೆಲೆ ಇದೆಯಾ ಸರ್? ಗೊತ್ತಿಲ್ಲ ಸರ್. ವಫ್ ಆಫೀಸರ್ ಹೇಳ್ತಾರೆ ಈ ಆಸ್ತಿ ಎಲ್ಲಿದೆ ಅಂತಲೇ ನಮಗೆ ಗೊತ್ತಿಲ್ಲ, ಲೊಕೇಶನ್ನೇ ಟ್ರ್ಯಾಕ್ ಆಗ್ತಿಲ್ಲ. ನಮ್ಮ ಸರ್ವೇವರ್ಗೆ ಗೊತ್ತಿಲ್ಲ, 5 ವರ್ಷದಿಂದ ಯಾರು ಸರ್ವೇವರ್ ಇದೆ ಅವ್ರಿಗೆ ಗೊತ್ತಿಲ್ಲ ಈ ಆಸ್ತಿ ಎಲ್ಲಿದೆ. ಮತ್ತು ಗೆಜೆಟ್ ನೋಟಿಫಿಕೇಷನಲ್ಲಿರೋದು ನಿಜ, ರಿಜಿಸ್ಟ್ರೇಷನ್ ಆಗಿರೋದು ವಫಿಟ್ ನಿಜ, ಖಾತೆ ವರ್ಗಾವಣೆ ಮೋಸದಿಂದ ಶಫಿ ಅಹಮದ್ ಅವ್ರು ಮಾಡ್ಕೊಂಡಿರೋದು ನಿಜ. ಮತ್ತು ಆಸ್ತಿ ಎಲ್ಲಿ ಸರ್? ಆಸ್ತಿ ಅವ್ರ ಹ್ಯಾಂಡ್ ಓವರಲ್ಲಿ ಯಾಕಿಲ್ಲ? ನಮ್ದಿಷ್ಟೇ ಸರ್. ನನ್ನ ವಿನಂತಿ ಏನಂದರೆ ಜಿಲ್ಲಾಧಿಕಾರಿಗಳು, ಗೃಹ ಮಂತ್ರಿಗಳು ಇದನ್ನು ಪರಿಗಣಿಸಿ ಕೂಲಂಕುಷವಾಗಿ ದಾಖಲೆಗಳನ್ನು ನೋಡಿ ಇದ್ರದ್ದು ಮೇಲೆ ಕ್ರಮ ತಗೊಬೇಕು. ಯಾರೇ ಇರಲಿ ಸರ್, ಯಾರೇ ತಪ್ಪಿಸ್ತರು ಇದರಲ್ಲಿ ಅವರಿಗೆ ಕಠಿಣ ಕ್ರಮ ಆಗಬೇಕು ಅಂತ ನಮ್ಮ ವಿನಂತಿ ಸರ್. ಮುಸ್ಲಿಂ ಸಮುದಾಯ ಸರ್, ಈ ವಫ್ ಬೋರ್ಡ್ ಆಸ್ತಿಯಲ್ಲಿ ಬಡವರು, ಡಯಾಲಿಸಿಸ್ ಪೇಷೆಂಟು, ಗಂಡ ಸತ್ತೋಗಿರ್ತಾನೆ ಅವ್ರಿಗೆ, ವಿಧವೆಗಳಿಗೆ, ಆಮೇಲೆ ನಮ್ಮ ಅಪ್ಪ ಅಮ್ಮ ಇರಲ್ಲ ಮಕ್ಕಳಿಗೆ ಅವ್ರಿಗೆ ಯೂಸ್ ಆಗೋದು ದುಡ್ಡು ಸರ್. ಇದು ಯಾರೋ ರಾಜಕಾರಣಿಗಳು, ಬಡವರು, ಶ್ರೀಮಂತರು ತಾವು ಹೋಗಿ ಇದು ಯೂಸ್ ಮಾಡೋದು ದುಡ್ಡಲ್ಲ. ಈ ವಫ್ ಬೋರ್ಡ್ ದುಡ್ಡು ಯೂಸ್ ಮಾಡೋದು ಬಡವರು. ಇವ್ರಿಗೆ ಯೂಸ್ ಆಗಲಿ,
ಯಾರೋ ರಾಜಕಾರಣಿ ತಿನ್ಕೊಂಡು ಹೊರಟೋಗ್ಬಿಟ್ಟು ಆ ಕಾಲದಲ್ಲಿ ಬಿಡಪ್ಪ ನಮಗೆ ಏನೋ ಬೇಡ ಅಂದರೆ ಮತ್ತು ನೀವು ಯಾಕೆ ಇದ್ದೀರಾ ಮುಸ್ಲಿಂ ಟೆಂಡರ್ ಅಂತ ನೀವು ಯಾಕೆ ಮುಂದೆ ಬರ್ತಾ ಇದ್ದೀರಾ? ಬರಬೇಡ್ರಿ, ಬಿಡ್ರಿ ನಮಗೆ ಮುಂದೆ, ನಾವು ತಾಂಬರ್ತೀವಿ ಎಲ್ಲ ಆಸ್ತಿ ವಾಪಸ್ಸು. ಕರೆಕ್ಟಲ್ಲ ಸರ್? ಇಷ್ಟೇ ನನ್ನ ವಿನಂತಿ ಸರ್. ಇದು ಒಟ್ಟಿನಲ್ಲಿ ನಾವು ಆಗಲೇ ಹೇಳಿದಂತೆ ವಕ್ಫ್ ಆಸ್ತಿ ಅಂದ್ರೆ ದೇವರ ಆಸ್ತಿ ಅನ್ನೋದು ಮುಸ್ಲಿಂ ಸಮುದಾಯದಲ್ಲಿರೋ ನಂಬಿಕೆ. ಈ ದೇವರ ಆಸ್ತಿಯನ್ನ ಸ್ವಂತದ್ದು ಮಾಡಿಕೊಳ್ಳೋಕೆ ಅಧಿಕಾರ ಕೊಟ್ಟೋರ್ಯಾರು? ಈ ಬಗ್ಗೆ ಸೂಕ್ತ ತನಿಖೆ ನಡೆದು ವಕ್ಫ್ ಆಸ್ತಿ ಕಬಳಿಕೆ ಆಗಿದ್ದೇ ಹೌದಾದಲ್ಲಿ ಇದನ್ನ ಮತ್ತೆ ವಾಪಸ್ ಪಡೆಯುವಂತಾಗಬೇಕು ಅನ್ನೋದು ಹಲವು ಮುಸ್ಲಿಂ ಸಮುದಾಯದವರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.